ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚುಕ್ಕಿ ಯೂಟ್ಯೂಬ್ ಚಾನಲ್. ನಾವು ನೋಡ್ರಿ ಇವತ್ತು ಬಿರಿಯಾನಿ ಮಾಡತ್ತೀವಿ. ಬಿರಿಯಾನಿ ಮಾಡೋಕ್ಕೆ ಏನೇನು ತೊಗೊಂಡಿನಿ ಅಂಥೇಳಿ ನಾನು ನಿಮಗೆ ತೋರ್ಸಾತೀನಿ ನೋಡ್ರಿ. ಒಂದು ಪ್ಲೇಟ್ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ. ಒಂದು 5-6 ಉಳ್ಳಾಗಡ್ಡಿ ಅದಾವು. ಮತ್ತು ಜೀರಿಗೆ, ಲವಂಗ, ಚಕ್ಕೆ ಅನ್ನಕ್ಕೆ ಹಾಕಕ್ಕೆ, ಮತ್ತು ಇದು ಮಸಾಲೆ ಮಾಡ್ಕೊಳಕ್ಕೆ. ಇಲ್ಲಿ ಟಮಾಟಿನೂ ಎಲ್ಲ ಮಿಕ್ಸರ್ ಮಾಡ್ಕೊಂಡು ಹಾಕೋತೀನಿ ರೀ. ಹಾಗಾಗಿ ಒಂದು 4 ಟಮಾಟೆ ಹೆಚ್ಚಿಟ್ಕೊಂಡೇನಿ. ಮತ್ತು ಉಳ್ಳಾಗಡ್ಡಿ ಅಂತೂ ಕರ್ದು ಹಾಕ್ತೀನಿ. ಮೆಣಸಿನ್ಕಾಯಿ ಮತ್ತು ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಇಷ್ಟು ತೊಗೊಂಡೆ ನೋಡ್ರಿ. ಇವು ಮಸಾಲೆ ಪುಡಿ ಮಾಡ್ಕೊಳಕ್ರಿ. ಹಾಗಾಗಿ ಇದನ್ನೆಲ್ಲ ಮಿಕ್ಸರ್ ಮಾಡ್ಕೊತೀನಿ ರೀ ನಾನು. ಇದು ಅನ್ನಕ್ಕೆ ಹಾಕಕ್ಕೆ. ಬರೀ ಪಟ ಅಂಥೇಳಿ ಬಿರಿಯಾನಿ ಮಾಡೋಣಂತ. ಮತ್ತು ಒಂದು ಲಿಂಬೆಹಣ್ಣು ಪೂರ ತೊಗೊಳತ್ತೇನೆ ರೀ ನಾನು. ನಮ್ಮ ಮನ್ಯಾಗ ಸ್ವಲ್ಪ ಪುಳಿ ಇಷ್ಟಪಡೋದ್ರಿಂದ ಒಂದು ಲಿಂಬೆಹಣ್ಣು. ಇಲ್ಲಿ ನೋಡ್ರಿ, ಬಿರಿಯಾನಿಗೆ ಹಾಕುವಂಥ ಮಸಾಲೆ ಎಲ್ಲ ರೆಡಿ ಆಗೈತಿ. ಮತ್ತು ನಾನು ಮರಾಠಿ ಮೊಗ್ಗು ಮರ್ತಿದ್ದೆ ರೀ, ಅದನ್ನು ತೊಗೊಂಡೆ. ಮತ್ತು ಲವಂಗ, ಏಲಕ್ಕಿ ಎಲ್ಲ ತೊಗೊಂಡೇನಿ. ಏಲಕ್ಕಿ, ಲವಂಗ, ಜೀರಿಗೆ, ಚಕ್ಕೆ, ಮರಾಠಿ ಮೊಗ್ಗು ಅನ್ನಕ್ಕೆ ಹಾಕಕ್ಕೆ ಬೇಕು. ಮತ್ತು ನನ್ನ ದಮ್ ಬಿರಿಯಾನಿ ಮಾಡೋದ್ರಿಂದ ಅದನ್ನು ಸಪ್ರೇಟಾಗಿ ಅನ್ನದೊಳಗೆ ಹಾಕಿರ್ತೀನಿ. ಮತ್ತು ಈ ಎಲ್ಲ ಮಸಾಲೆನೂ ಹುರ್ಕೊಂಡು ಮಿಕ್ಸರ್ ಮಾಡ್ಕೊಳತ್ತೀನಿ ರೀ. ಇದ್ರಾಗ ನಾನು ಯಾವುದೂ ಮಸಾಲೆ ಪುಡಿ ಯೂಸ್ ಮಾಡತ್ತಿಲ್ಲ. ಹಾಗಾಗಿ ಇದನ್ನ ಪುಡಿ ಎಲ್ಲ ಮಾಡ್ಕೊಂಡು ಹಾಕ್ಕೊಳತ್ತೀನಿ. ಈಗ ನೋಡ್ರಿ, ಜಾರೊಳಗೆ ಹಾಕ್ಕೊಳತ್ತೀನಿ. ಅಲ್ಲ, ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಪೇಸ್ಟ್ ಯೂಸ್ ಮಾಡ್ಬೋದು. ನಾನು ಪೇಸ್ಟ್ ಇಲ್ಲ, ಹಾಗಾಗಿ ಇದ್ರೊಳಗೆ ಹಾಕ್ಕೊಳತ್ತೀನಿ. ಬೆಳ್ಳುಳ್ಳಿ ಅಲ್ಲ ಮತ್ತು ಸ್ವಲ್ಪ ಜಾಸ್ತಿ ಇದ್ರೂ ಬಿರಿಯಾನಿ ಸ್ವಲ್ಪ ಟೇಸ್ಟ್ ಅನ್ನಿಸ್ತೈತಿ. ಹಾಗಾಗಿ ಹಾಕ್ಕೊಳತ್ತೀನಿ. ಹುರಿದಿಟ್ಟಿರ್ಕೊಂಡಂತಹ ವೆಜ್ ಮತ್ತು ಜೀರಿಗೆ, ಮೆಣಸಿನ್ಕಾಯಿ ಎಲ್ಲನೂ ನಾನು ಇದ್ರೊಳಗೆ ಹಾಕ್ಕೊಳತ್ತೀನಿ. ಇದ್ರಾಗೂ ಚಕ್ಕೆ, ಮೆಣಸು ಕಾಳು ಅದೆಲ್ಲ ಹಾಕ್ಕೊಂಡೇನಿ ಮಸಾಲೆ ಪುಡಿ ಮಾಡ್ಕೊಳಕ್ಕೆ. ಅದಕ್ಕೆ ಎಲ್ಲ ಸೇರಿ ಮಿಕ್ಸರ್ ಮಾಡ್ಕೊಂಬರೋಣ್ರಿ. ಇದು ಮಿಕ್ಸರ್ ಮಾಡ್ಕೊಂಡು ಸಣ್ಣಗೆ ಪುಡಿ ಮಾಡ್ಕೊಂಡು ಆಮೇಲೆ ಮತ್ತು ಏನು ಹಾಕ್ತೇನೆ ಅಂತ ಹೇಳ್ತೀನಿ ರೀ. ಈಗ ನೋಡಿರಿ, ಅದನ್ನು ಪುಡಿ ಮಾಡ್ಕೊಂಡೆ ತೆಗ್ದೇನಿ. ಈಗ ಮತ್ತು ನಾನು ಟಮಾಟೆ ಹಾಕ್ಕೊಳತ್ತೀನಿ. ಹೆಚ್ಚಿಟ್ಕೊಂಡ್ರಂತ 4 ಟಮಾಟೆ ಹಾಕ್ಕೊಂಡೇನಿ. ಇದು ನೋಡಿರಿ, ಅದು ಪುಡಿ ಹಿಂಗಾಗೈತಿ, ಮಸಾಲೆ ಪುಡಿ. ಮತ್ತು ನಾನು ಇದ್ರೊಳಗೆ ಟಮಾಟಿ ಜೋಡಿ ಕೊತ್ತಂಬರಿ ಮತ್ತು ಪುದೀನಾನು ಹಾಕ್ಕೊಳತ್ತೀನಿ ನೋಡಿರಿ. ಹಿಂಗೆ ಟಮಾಟಿ ಪ್ಯೂರಿ ರೆಡಿ ಆಯ್ತು. ಇದನ್ನು ಚಿಕನ್ನಿಗೆ ಮ್ಯಾರಿನೇಟ್ ಮಾಡೋಕೆ ಇಡ್ತೇನಲ್ರಿ, ಅವಾಗ ಕಲಸಿ ಇಡ್ತೇನೆ. ಈಗ ನೋಡಿರಿ, ಒಂದು ಬಾಳಿಗೆ ಇಟ್ಕೊಂಡೇನಿ. ನಾನು ಉಳ್ಳಾಗಡ್ಡಿ ಕರ್ಕೊಳಕ್ಕೆ ಅಂಥೇಳಿ ಎಣ್ಣೆ ಕಾಯಿಗೆ ಇಟ್ಕೊಂಡಿದ್ದೆ ರೀ. ಅದ್ರೊಳಗೆ ಹೆಚ್ಚಿಟ್ಕೊಂಡಿರೋಂಥ ಎಲ್ಲ ಉಳ್ಳಾಗಡ್ಡಿನೂ ಹಾಕ್ಕೊಳತ್ತೀನಿ. ನಾನೊಂದು 6 ಉಳ್ಳಾಗಡ್ಡಿ ತೊಗೊಂಡಿನಿ ರೀ. 6 ಉಳ್ಳಾಗಡ್ಡಿನೂ ಹಾಕ್ಕೊಂಡು ಅದನ್ನೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ರೀ. ಅಲ್ಲಿ ತನಕ ನಾನಿಲ್ಲಿ ಚಿಕನ್ ಮ್ಯಾರಿನೇಟ್ ಮಾಡೋಕೆ ಏನೇನು ಹಾಕಿಡ್ಬೇಕಂತೇಳಿ ತೋರಿಸ್ತೀನಿ. ಚಿಕನನ್ನು ಸ್ವಚ್ಛಾಗಿ ತೊಳ್ಕೊಂಡೇನಿ ರೀ. ಮತ್ತು ಉಪ್ಪು ಹಾಕೀನಿ. ಮತ್ತು ಮೊಸರು ಹಾಕತ್ತೀನಿ. ನಮ್ಮ ಮನೆಯೊಳಗೆ ಒಂದು ಸ್ವಲ್ಪ ಹುಳಿ ಜಾಸ್ತಿ ಇಷ್ಟಪಡೋದ್ರಿಂದ ನಾನು ಹುಳಿನ ಭಾಳ ಯೂಸ್ ಮಾಡೀನಿ. ಮೊಸರು ಹಾಕಿ ಅದೇನು ಪುಡಿ ನಾನು ಮಿಕ್ಸರ್ ಮಾಡಿ ಇಟ್ಕೊಂಡೇನಲ್ರಿ, ಅದನ್ನು ಹಾಕ್ಕೋತೀನಿ. ಮತ್ತು ನಮ್ಗೆ ಉಪ್ಪು ಖಾರ ಬೇಕಂದ್ರೆ ಮತ್ತು ಮೇಲೆ ಹಾಕ್ಕೋಬೋದು ರೀ. ನಾನೀಗ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿಟ್ಕೊತೀನಿ. ಆಮೇಲೆ ಅದು ಬೇಯುವಾಗ ಬೇಕಾದ್ರೆ ಮತ್ತು ಹಾಕ್ಕೊಳಕ್ಕೆ ಬರ್ತೈತಿ. ಈಗ ನೋಡಿರಿ, ಖಾರ ಪುಡಿ ಹಾಕ್ಕೊಳತ್ತೀನಿ. ದಮ್ ಬಿರಿಯಾನಿ ಮಾಡೋದಾದ್ರೆ ಈ ರೀತಿ ಮ್ಯಾರಿನೇಟ್ ಆಗಿದ್ರೆ ಚಿಕನ್ ಟೇಸ್ಟ್ ಅನ್ನಿಸ್ತೈತೆ ರೀ. ಹಾಗಾಗಿ ಇದು ನೋಡಿರಿ, ಫಸ್ಟ್ ಖಾರದ ಪುಡಿ ಹಾಕ್ಕೊಂಡೆ. ಈಗ ಮಸಾಲೆ ಖಾರದ ಪುಡಿ ಹಾಕ್ಕೊಳತ್ತೀನಿ. ಟೊಮ್ಯಾಟೊದ ಮಿಕ್ಸರ್ ಮಾಡಿ ಇಟ್ಕೊಂಡಾನಲ್ರಿ, ಟಮಾಟಿ ಮತ್ತು ಕೊತ್ತಂಬರಿ ಮತ್ತು ಪುದೀನ ಅದನ್ನು ಹಾಕ್ಕೊಂಡೆ. ಇದನ್ನೆಲ್ಲ ಹಾಕ್ಕೊಂಡು ಚೆಂದಾಗ ಕೈಲಿ ಫುಲ್ ಮಿಕ್ಸ್ ಮಾಡಿ ಒಂದು ತಾಸಾದರೂ ನೆನೆದ್ರೆ ಟೇಸ್ಟ್ ಚಲೋ ಅನ್ನಿಸ್ತೈತೆ ರೀ. ಮಸಾಲೆ ಎಲ್ಲ ಹಿಡ್ಕೊತೈತೆ ಪೀಸಿಗೆಲ್ಲ ಚೆಂದಾಗಿ ಚಿಕನಕ್ಕೆ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟು ಆಮೇಲೆ ಅನ್ನ ಮಾಡ್ಕೊಂಡ್ರೆ ಆತಂಥೇಳಿ ನಾನು ನೆನೆಸಿಡಾತೀನಿ. ಒಂದು ಕಡೆ ಉಳ್ಳಾಗಡ್ಡಿ ಫ್ರೈ ಮಾಡೋಕೆ ಇಟ್ಕೊಂಡೇನಿ. ಮತ್ತು ಈ ಕಡೆ ಇದಕ್ಕೆಲ್ಲ ಮಸಾಲೆ ಹಚ್ಚಿಡಾತೀನಿ. ಇದು ನೋಡ್ರಿ, ಹಿಂಗೆ ಮಿಕ್ಸ್ ಆಗೈತಿ. ಇದಕ್ಕೆ ಒಂದು ಸ್ವಲ್ಪ ಹೊತ್ತು ಒಂದು ಲಿಂಬೆಹಣ್ಣು ಹಿಂಡಿ ಸ್ವಲ್ಪ ಹೊತ್ತು ಮುಚ್ಚಿಡ್ಬೇಕು.
ಲಿಂಬೆಹಣ್ಣು ನಿಮಗೆ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕ್ಕೋಬೋದು ರೀ. ನಮಗೆ ಹುಳಿ ಭಾಳ ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೇನಿ. ಪೂರ ಒಂದು ಲಿಂಬೆಹಣ್ಣು ಪೂರ ಹಾಕ್ಕೊಂಡೇನಿ. ಅರ್ಧ ಕೆ ಜಿ ಚಿಕನ್ ಬರೀ ಬಿರಿಯಾನಿಗೆ ತೊಗೊಂಡೇನಿ. ಮತ್ತು ಅರ್ಧ ಕೆ ಜಿ ಚಿಕನ್ ಕಬಾಬ್ ಮಾಡೋರದೇವಿ. ಕಬಾಬದ್ದೇನು ಇವತ್ತು ವಿಡಿಯೋ ತೋರ್ಸಂಗಿಲ್ಲ ರೀ, ಹಾಗಾಗಿ ಬರೀ ಬಿರಿಯಾನಿದಷ್ಟೇ ತೋರ್ಸಾತೀನಿ. ಬಿರಿಯಾನಿ ಮಸಾಲ ಇರಲಿಲ್ಲ ಅಂಥೇಳಿ ನಾನು ಬಿಟ್ಟಿದ್ದೆ. ಮತ್ತು ಇಲ್ಲೇ ಸಿಕ್ತ್ರಿ ಬಿರಿಯಾನಿ ಮಸಾಲ. ಹಾಗಾಗಿ ಬಿರಿಯಾನಿ ಮಸಾಲ ಮತ್ತು ಖಾರದ ಪುಡಿ ಯಾಕೋ ಕಮ್ಮಿ ಅನ್ಸೋದಿತ್ತು, ಹಾಗಾಗಿ ಮತ್ತೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೆ ಬಿರಿಯಾನಿ ಮಸಾಲ ಹಾಕ್ಕೊಳತ್ತೇನೆ ರೀ. ಬಿರಿಯಾನಿ ಮಸಾಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಯಾಕಂತ ಹೇಳಿದ್ರೆ ನಾನು ಈಗಾಗಲೇ ಎಲ್ಲ ಥರ ಮಸಾಲೆ ಬೇರೆ ಹಾಕೀನಿ, ಹಾಗಾಗಿ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ಕೊಂಡೆ ಇದನ್ನು ಮತ್ತೆ ಮಿಕ್ಸ್ ಮಾಡಿ ಬಿಡೋಣಂತ್ರಿ. ನಮ್ಮದು ಪ್ಲ್ಯಾನ್ ಚೇಂಜ್ ಆಯ್ತು ರೀ. ಒಳಗೆ ಮಾಡತ್ತಿದ್ವಿ ಮತ್ತು ಹೊರಗೆ ಮಾಡೋಣ, ಹೊರಗೆ ಚಲೋ ಐತಿ ಅಂಥೇಳಿ ನನ್ನ ಹತ್ರ ಗಾಡಿ ಅದ, ಹಾಗಾಗಿ ಹೊರಗೆ ಬಂದು ಹೊರಗೆ ಮಾಡತ್ತಿದ್ವಿ. ಪ್ರತಿ ಸತಿ ಗ್ಯಾಸ್ ಮೇಲೆ ಮಾಡಿದ್ದಂತೂ ತಿಂತೇವೆ. ಈ ಸರಿ ಹೊರಗೆ ಒಲೆ ಮೇಲೆ ಮಾಡ್ಕೊಂಡು ತಿನ್ನೋಣ ಅಂಥೇಳಿ ಪ್ಲ್ಯಾನ್ ಚೇಂಜ್ ಮಾಡಿದ್ರೆ, ಹಾಗಾಗಿ ಒಲೆ ಮೇಲೆ ಮಾಡ್ಕೊಂಡು ತಿನ್ನೋ ಅಂಥೇಳಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡೇನಿ. ಅದಕ್ಕೆ ಕಲಸಿಟ್ಕೊಂಡಿರೋಂಥ ಚಿಕನ್ ಎಲ್ಲ ಹಾಕಾತೈತಿ. ಈ ರೆಸಿಪಿ ನಾನು ಮಾಡಿನ ಭಾಳ ದಿನ ಆತ್ರಿ, ಆದರೆ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ, ಎಡಿಟ್ ಮಾಡಿರಲಿಲ್ಲ, ಹಾಗಾಗಿ ಈಗ ಹಾಕಾತೀನಿ. ಕರೆದಿರೋಂಥ ಉಳ್ಳಾಗಡ್ಡಿನ ನಾನು ಚಿಕನ್ ಒಳಗೆ ಮತ್ತೆ ಮ್ಯಾರಿನೇಟ್ ಮಾಡೋಕೆ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ರೀ. ಆ ವಿಡಿಯೋ ಮಿಸ್ ಆಗೈತಿ, ಹಾಗಾಗಿ ಅವನು ಎಲ್ಲ ಸೇರಿ ಈಗ ಇದ್ರೊಳಗೆ ಹಾಕ್ಕೊಳತ್ತೀನಿ. ಮತ್ತು ಉಪ್ಪು ಕಮ್ಮಿ ಬಿದ್ದರೆ ಉಪ್ಪು ಖಾರ ಈಗ ಒಂದು ಸ್ವಲ್ಪ ಹಾಕ್ಕೋಬೇಕ್ರಿ. ಹಾಗಾಗಿ ಉಪ್ಪು ಒಂದು ಸ್ವಲ್ಪ ಕಮ್ಮಿ ಅನ್ನಿಸ್ತು ಮತ್ತು ಖಾರನೂ ಕಮ್ಮಿ ಅನ್ನಿಸ್ತು, ಹಾಗಾಗಿ ಹಾಕಾತಿದ್ದೆ. ನಮ್ಮ ಮನೆಯೊಳಗೆ ಬಿರಿಯಾನಿ ಒಳಗೆ ಪೀಸ್ ಜಾಸ್ತಿ ಇಷ್ಟಪಡೋಂಗಿಲ್ಲ, ಹಾಗಾಗಿ ಪೀಸ್ ಕಮ್ಮಿ ಹಾಕೀನಿ. ಅದ್ರ ನಾನು 1 ಕೆ ಜಿ ಬಿರಿಯಾನಿ ಮಾಡತ್ತಿದ್ದೆ. 1 ಕೆ ಜಿ ಬಿರಿಯಾನಿಗೆ ಅರ್ಧ ಕೆ ಜಿ ಚಿಕನ್ ತೊಗೊಂಡೇನಿ. ಯಾಕಂದ್ರೆ ರೈಸ್ ಅಷ್ಟೇ ಜಾಸ್ತಿ ಇಷ್ಟಪಡ್ತಾರೆ, ಹಾಗಾಗಿ ಮಸಾಲೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೇನಿ. ಪೀಸ್ ಅಷ್ಟೇ ಕಮ್ಮಿ ಅದಾವ ಅದ್ರೊಳಗೆ. ನಮ್ಮ ಆಂಟಿಯವ್ರ ಮಗಳಿದ್ಲು ರೀ, ಹಾಗಾಗಿ ಅಕ್ಕಿ ಎಲ್ಲ ಮಿಕ್ಸ್ ಮಾಡೋದೊಂದು ಮಾಡತ್ತಿದ್ಲ. ನಾ ಅಲ್ಲೇ ಒಳಗೆ ಅನ್ನಕ್ಕಿಟ್ಟು ಬಂದಿದ್ದೆ. ಮೊದಲೇ ಲೇಟ್ ಆಗಿಬಿಟ್ಟಿತ್ತೆ, ಮತ್ತೀಗ ಅನ್ನನೂ ಇದ್ರ ಮ್ಯಾಗ ಅಂದ್ರೆ ಲೇಟ್ ಆಕೈತಿ ಅಂಥೇಳಿ ಅನ್ನ ಒಳಗೆ ಮಾಡಿಕೊಂಡೆ. ಹೊರಗೆ ಇದನ್ನು ಗ್ರೇವಿ ಮಾಡ್ಕೊಳತ್ತಿದ್ವಿ ನೋಡ್ರಿ. ಇವರಿಗೆ ಕುದ್ದೈತಿ ಏನಿಲ್ಲ ಅಂಥೇಳಿ ನೋಡಂಥೇಳಿ ತಿನ್ನಕ್ಕೆ ಕೊಟ್ಟಿದ್ವಿ. ಕುದ್ದೈತಿ ಅಂತ ಹೇಳತ್ತಿದ್ರು. ನಮ್ಮ ಮನೆಯವ್ರಿಗೆ ಈ ರೀತಿ ದಮ್ ಬಿರಿಯಾನಿ ಮಾಡಿದ್ರೆ ಭಾಳ ಇಷ್ಟ, ಹಾಗಾಗಿ ಅವಾಗವಾಗ ನೆನಪಾದಾಗೆಲ್ಲ ದಮ್ ಬಿರಿಯಾನಿ ಟ್ರೈ ಮಾಡ್ತಿರ್ತೀವಿ. ಈಗ ನೋಡ್ರಿ ಅನ್ನನೂ ಮಾಡ್ಕೊಂಡು ಬಸ್ತೇನೆ. 70% ಅನ್ನ ಎಲ್ಲ ಕುದ್ದೈತ್ರಿ. ಇದು ಈ ಕಡೆ ಉಳ್ಳಾಗಡ್ಡಿ ಎಲ್ಲ ಕರ್ದಿದ್ದು ಉಳ್ಳಾಗಡ್ಡಿ ಅದ್ರಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ದೆ. ಮತ್ತೊಂದು ಸ್ವಲ್ಪ ಉಳ್ಳಾಗಡ್ಡಿ ಎತ್ತಿಟ್ಕೊಂಡೇನಿ. ಬಿರಿಯಾನಿಗೆ ಈಗ ಮಿಕ್ಸ್ ಮಾಡೋಕೆ ಹಾಕಬೇಕಂತೇಳಿ ದಮ್ ಕಟ್ಟಕ್ಕೆ ಹಾಕುವಾಗ ಹಾಕ್ತೀನಿ. ಈಗ ನೋಡ್ರಿ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಮುಗಿಸಿದ್ರೆ ಇದನ್ನು ಚಿಕನ್ನದ್ದು ಬಿರಿಯಾನಿ ಗ್ರೇವಿ ರೆಡಿ ಆಗೈತಿ. ಈಗ ಒಂದು ಡಬ್ರಿ ಒಳಗೆ 1 ಲೇಯರ್ ಅದು ಮಸಾಲೆ ಮತ್ತು ಅನ್ನ ಮತ್ತು ಉಳ್ಳಾಗಡ್ಡಿ ಕೊತ್ತಂಬರಿ ಆಮೇಲೆ ಪುದೀನ ಎಲ್ಲ ಹಾಕಿ ಈ ರೀತಿ ದಮ್ ಕಟ್ಟಕ್ಕಂತ ಹೇಳಿ ಉರಿ ಸಣ್ಣ ಮಾಡಕ್ಕಂತೇಳಿ ಸರಕಾಸು ಮಾಡತ್ತಿದ್ವಿ ರೀ. ಉರಿ ಜೋರಾಗಿ ಹಚ್ಬಿಟ್ಟಿದ್ವಿ, ಹಾಗಾಗಿ ಜೋರಾಗಿ ಉರಿ ಆಗ್ತಿತ್ತು. ಹಂಗೆ ಸಣ್ಣ ಮಾಡಕ್ಕಂತೇಳಿ ಕಟ್ಟಿಗೆ ಹೊರಗೆ ತೆಗೆಯೋದು ಅದೆಲ್ಲ ನಡೆದಿತ್ತು. ನೋಡೋಣ್ರಿ ಆಮೇಲೆ ಬಿರಿಯಾನಿ ರೆಡಿಯಾಗಿಂದ ತೋರಿಸ್ತೇನೆ ನಿಮಗೆ ಹೆಂಗಾಗೈತೆ ಅಂಥೇಳಿ. ನೋಡಿರಿ ನಮ್ಮ ಬಿರಿಯಾನಿ ರೆಡಿಯಾಗೈತಿ. ಫೋನ್ಯಾಗ ಅವತ್ತು ಚಾರ್ಜ್ ಇರಲಿಲ್ಲ, ಹಾಗಾಗಿ ಫೋನ್ ಚಾರ್ಜ್ ಇಡೋದು ಮತ್ತು ಹೊಳ್ಳಿ ತೊಗೊಂಬಂದು ವಿಡಿಯೋ ಮಾಡೋದು ಹಂಗೆ ಮಾಡತ್ತಿದ್ದೆ. ಬಿರಿಯಾನಿ ಅಂತೂ ರೆಡಿಯಾಗೈತಿ. ನಮ್ಮ ಪ್ರತೀಕ್ಷಾ ಮಿಕ್ಸ್ ಮಾಡತ್ತಾಳೆ. ಬಿರಿಯಾನಿ ಅಂತೂ ಮಸ್ತ್ ಟೇಸ್ಟ್ ಆಗಿತ್ತು ರೀ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್. ಏನು
ಮಾಡ್ಯಾ ನೋಡಿ ಈಗ ಬಗಾಗ್ ಬಗಾಗ್ ಮಾಡಾತಾವ ಬಗಾಗ ಬಗಾಗ ಎಲ್ಲರೂ ರೌಂಡಾಗಿ ಕುಂತ್ಕೊಂಡು ಬೆಳದಿಂದ ಊಟ ಎಲ್ಲ ಪೀಸನ್ನು ನಡೀತಿತ್ತು ಅದನ್ನ ಹಾಕಿ ಉಳ್ಳಾಗಡ್ಡಿ ಹಾಕಿ ಅದನ್ನ ಹೆಚ್ಕೊಂಬರ್ಬೇಕಿಲ್ಲ ಹೇಳಿ ಸೂಪರ್ ಇಲ್ಲಿ ಕೈ ಮಾಡ ಹೆಂಗಾಗೈತಿ ಇದೇನು ಬಗಾಗ ಇದು ಬಿರಿಯಾನಿ ಹೆಂಗಾಗೈತಿ ಮಸ್ತ್ ಸೂಪರ್ ಆಗ್ಯಾವ ನೋಡಿ ನೀವು ಮಾಡ್ಕೊಂಡು ಮಸ್ತ್ ಆಗೈತಿ ಮಾಡ್ಕೊಂಡು ತಿನ್ರಿ ಬಿರಿಯಾನಿ ಮಸ್ತ್ 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 ಆಗೈತಿ ನೋಡ್ರಿ ಇಲ್ಲೇ ಹಂಗ ಬಿಡಂಗಾಗಲ್ದ ಬಡಿಯಂಗ ಆಗತ್ತೈತಿ